It is often said that at least weather could be predicted in our country, but not the whims and fancies of our politicians. This is what could well be said about the present state of politics in Karnataka. Now that the 20-month-old BJP-JDS coalition government has breathed its last and presidential rule has been imposed, BJP state leaders led by the President D.V. Sadanand Gowda and former Deputy Chief Minister Yediyurappa are not leaving any stone unturned to mobilize sympathy for their party. This was quite evident at the second day of the protest rally held in Mangalore on Tuesday, October 9th. The leaders reached Nehru Maidan in a procession taken out from party's district office on vehicles. BJP supporters from different parts of Udupi and Dakshina Kannada districts gathered in huge number to listen to the leaders. While D.V. Sadanand Gowda challenged H.D. Deve Gowda and his sons in open, ಕಾಂಗ್ರೆಸ್ಸೇತರ ಸರ್ಕಾರ ಸ್ಥಾಪನೆ ಆಗಬೇಕು ಅಂತ ಹೇಳುವಂತ ಕಲ್ಪನೆ ನಮ್ಮದಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಮಿತ್ರ ಪಕ್ಷಕ್ಕೆ ಆ ಜೆಡಿಎಸ್ ನವರಿಗೆ ನಾವೆಲ್ಲ ಚಂದಾಗಿ ಕಾಣ್ತಾ ಇದ್ದೆವು. ಆ ಸಂದರ್ಭದಲ್ಲಿ ನಾವು ಕೋಮುವಾದಿಗಳಾಗಿ ಕಾಣಿಸಲಿಲ್ಲ. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ಗುಜರಾತ್ ಆಗ್ತದೆ ಅಂತ ಹೇಳುವಂತ ಕಲ್ಪನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಂಎಲ್ಸಿಗಳು ಮಂತ್ರಿಗಳು ಅತ್ಯಂತ ಒಳ್ಳೆಯವರು ಅಂತ ಕಂಡ್ರು. ಇವತ್ತು 20 ತಿಂಗಳ ನಂತರ ಇದೇ ಕುಮಾರಸ್ವಾಮಿಗೆ ಅವರಪ್ಪ ದೇವೇಗೌಡರಿಗೆ ಇವತ್ತು ಕಾಣಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷ ಅಂತ. ಯಾವಾಗ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಅನಿಸಿದಾಗ ಕೋಮುವಾದಿ ಪಕ್ಷ ಅಂತ ಅವರಿಗೆ ಕಾಣಿಸ್ತಾ ಇದೆ. ಇವತ್ತು ನೂರಾರು ಪಿಳ್ಳೆ ನವಗಳನ್ನು ಹುಡುಕಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಕೊಡಬಾರದು ಅಂತ ಹೇಳುವಂತ ಕಲ್ಪನೆಯಿಂದ ಈ ರಾಜ್ಯದಲ್ಲಿ ಒಂದು ಜನರಿಗೆ, ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ವಚನ ಭ್ರಷ್ಟರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ರಾಜಕಾರಣಕ್ಕೆ ಒಂದಿರಿತು ಅವಕಾಶವನ್ನು ಕೊಡುವುದಿಲ್ಲ ಅಂತ ಹೇಳುವಂತ ತೀರ್ಮಾನಗಳನ್ನು ಮಾಡಿದೆ. ನಾವು ದೇವೇಗೌಡರಿಂದ ರಾಜ್ಯ ಧರ್ಮದ ಪಾಠ ಕಲಿಬೇಕಾಗಿಲ್ಲ. ದೇವೇಗೌಡರಿಂದ ನಾವು ಲಕ್ಷ್ಮಣ ರೇಖೆ ಗೆರೆಗಳನ್ನು ನಾವು ನೋಡಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ರಾಜಧರ್ಮ ಅಂದ್ರೆ ಏನು ಅಂತ ಗೊತ್ತಿದೆ. ಮತ್ತೊಮ್ಮೆ ಕರ್ನಾಟಕದ ಜನರನ್ನು ಮರಳು ಮಾಡ್ತೇನೆ ಅಂತ ಹೇಳುವಂತದ್ದಿದ್ರೆ ಇವತ್ತೇ ಅದನ್ನು ಬಿಟ್ಟು ಬಿಡಿ, ರಾಜ್ಯಕ್ಕೆ ಸನ್ಯಾಸವನ್ನ ಸ್ವೀಕಾರ ಮಾಡಿ ಸ್ವಲ್ಪ ದೀರ್ಘಕಾಲಿಕ ರಜೆಯನ್ನು ತಗೊಂಡು ಮನೆಯಲ್ಲಿ ಶಾಂತವಾದಂತಹ ವ್ಯವಹಾರಗಳನ್ನು ಮಾಡಿ ಅಂತ ಹೇಳುವಂತ ಮಾತನ್ನು ಅವರಿಗೆ ಹೇಳ್ತಾ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಅವಕಾಶದಿಂದ ವಂಚಿತವಾಗಿದೆ. Former Deputy CM Yediyurappa was at his eloquent best in criticizing JDS and patting his own back. ಸರ್ಕಾರ ರಚನೆ ಆಯಿತು, ಈಗ ನಿಮ್ಮ ತಂದೆಯವರನ್ನು ತೋರಿಸ್ತೀರಿ, ನಿಮ್ಮ ಶಾಸಕರನ್ನ ಒಪ್ಪಿಸೋ ಜವಾಬ್ದಾರಿ ಯಡಿಯೂರಪ್ಪಂದು ಅಂತ ಹೇಳ್ತೀರಿ. ಯಾವ ಧರ್ಮ, ಯಾವ ನ್ಯಾಯ? ಬೆಂಗಳೂರಿಗೆ ಹೋಗ್ತೇವೆ, ಅಲ್ಲಿಂದ ಡೆಲ್ಲಿಗೆ ಹೋಗ್ತೇವೆ. ಡೆಲ್ಲಿನಲ್ಲಿ ನಾವು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸಭೆ ನಡೀತೇವೆ, ಅಲ್ಲಿ ತೀರ್ಮಾನ ಮಾಡ್ತೇವೆ. 5ನೇ ತಾರೀಕು ಆಯ್ತು ಸ್ವಾಮಿ. 2ನೇ ತಾರೀಕು ಸಾಯಂಕಾಲ ನಮ್ಮ ಅಣ್ಣ ತಮ್ಮಂದಿರಲ್ಲಿ, ಕಾರ್ಯಕರ್ತ ಬಂಧುಗಳಲ್ಲಿ, ಹಿತೈಷಿಗಳಲ್ಲಿ ವಿನಂತಿ ಮಾಡ್ತೇನೆ, 2ನೇ ತಾರೀಕು ಸಾಯಂಕಾಲ ಕುಮಾರಸ್ವಾಮಿ ಅವರ ಕೈಗೆ ಮಂತ್ರಿಗಳ ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದು ಕುಮಾರಸ್ವಾಮಿಯನ್ನು ಕುಡಿಸ್ಕೊಂಡು ಹೇಳಿದೆ, ನಿಮ್ಗೇನೋ ಒತ್ತಡ ಇರೋ ಕಾಣುತ್ತೆ, ದಯಮಾಡಿ ನಿಮ್ಮ ತಂದೆಗೆ ನಿಮಗೆ ನಂಬಿಕೆ ವಿಶ್ವಾಸ ಇಲ್ಲದೆ ಇದ್ರೆ, ಹಸ್ತಾಂತರ ಮಾಡಕ್ಕೆ ಇಷ್ಟ ಇಲ್ಲದೆ ಇದ್ರೆ ಚುನಾವಣೆ ಘೋಷಣೆ ಮಾಡಿ ವಿಧಾನಸಭೆ ವಿಸರ್ಜನೆ ಮಾಡೋಣ, ಜನತಾ ನ್ಯಾಯಾಲಯದ ಮುಂದೆ ಹೋಗೋಣ. ಪೇಜಾವರ ಶ್ರೀಗಳ ಮುಂದೆ, ಆದಿಚುಂಚನಗಿರಿ ಶ್ರೀಗಳ ಮುಂದೆ, ಸಿದ್ಧಗಂಗಾ ಶ್ರೀಗಳ ಮುಂದೆ ಪ್ರಮಾಣ ಮಾಡಿ, ದೇವರ ಮೇಲೆ ಪ್ರಮಾಣ ಮಾಡಿ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದಂತ ನೀವು ಈ ರೀತಿ
ದ್ರೋಹ ಮಾಡಿದ್ರಿ. ಎಲ್ಲ ರೀತಿಯ ಅಪಮಾನವನ್ನ ಸಹಿಸಿಕೊಂಡು ಅಧಿಕಾರದಲ್ಲಿ ಮುಂದುವರಿಬೇಕು ಅಥವಾ ನಮ್ಮ ಸ್ವಂತ ಬಲದ ಮೇಲೆ ಜನತಾ ಜನಾರ್ದನನ ಮುಂದೆ ಹೋಗಿ ಅವರ ಒಪ್ಪಿಗೆಯನ್ನು ಪಡೆದು ಬಹುಮತವನ್ನು ಪಡೆದು ಅಧಿಕಾರದ ಕುರ್ಚಿ ಏರಬೇಕು ಅನ್ನೋ ಚರ್ಚೆ ಬಂದಾಗ ನಾವು ನಮ್ಮ ಮುಖಂಡರು ತೀರ್ಮಾನ ಮಾಡಿದೋ ಈ ಮುಲಾಜಲ್ಲಿ ಯಾವುದೇ ಕಾರಣಕ್ಕೆ ಈ ಆಧುನಿಕ ಭಸ್ಮಾಸುರರ ಸಹವಾಸವನ್ನ ಕೈಬಿಟ್ಟು ಜನತಾ ಜನಾರ್ದನಲ್ಲಿ ಹೋಗೋಣ, ಜನತಾ ನ್ಯಾಯಾಲಯದ ಮುಂದೆ ಹೋಗೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ರಾಮಕೃಷ್ಣ ಹೆಗಡೆ ಮಾದರಿ ಆಡಳಿತವನ್ನು ಕೊಟ್ಟಂತ ಹೆಗಡೆ ಅವ್ರನ್ನ ಜನತಾದಳದಿಂದ ಹೊರಗೆ ಹಾಕ್ತಂತವ್ರು ದೇವೇಗೌಡರು. ಬೊಮ್ಮಾಯಿ ಅವರ ಸರ್ಕಾರ ಬೀಳೋದಕ್ಕೆ ಕಾರಣ ದೇವೇಗೌಡರು. ನಮ್ಮ ಜೆ.ಎಸ್. ಪಟೇಲರಿಗೆ ರಾವಣ ಬಾಧೆ ಚಿತ್ರಹಿಂಸೆಯನ್ನು ಕೊಟ್ಟಂತವ್ರು ದೇವೇಗೌಡರು. ವೈ.ಕೆ. ರಾಮಯ್ಯ, ಬೈರೇಗೌಡ, ನಾಗೇಗೌಡ ಅವರ ರಾಜಕೀಯವನ್ನು ಮುಗಿಸಿದಂತವ್ರು ದೇವೇಗೌಡರು. ಸಿದ್ದರಾಮಯ್ಯನವ್ರನ್ನ ಹೊರಗೆ ಹಾಕಿದಂತವ್ರು ದೇವೇಗೌಡರು. ಆದ್ರೆ ಆ ದೇವೇಗೌಡರಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ, ಯಡಿಯೂರಪ್ಪನವ್ರಿಗೆ ನೀವು ಅಡ್ಡಗಾಲ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಪಂಚ ಪಾಂಡವರ ತರ ಇದ್ದೇವೆ, ನಾವು ಒಗ್ಗಟ್ಟಾಗಿದ್ದೇವೆ. ಪರಶುರಾಮನ ನಾಡಿನಲ್ಲಿ ಈ ಕಡಲ ದಡಿಯಲ್ಲಿ ಪರಶುರಾಮನ ಆಣೆಯಾಗಿ ಹೇಳ್ತೇವೆ, ಇನ್ನ 20 ವರ್ಷ ನಾವಿಬ್ರು ಕೋಟಿ ಚೆನ್ನಯ್ಯನ ತರ ಇಡೀ ರಾಜ್ಯದಲ್ಲಿ ನಾವು ಪ್ರವಾಸವನ್ನ ಮಾಡ್ತೇವೆ, ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟಿಸ್ತೇವೆ. Former ministers Anant Kumar, Jagdish Shettar, D.H. Shankar Murthy, Dr. V.S. Acharya, B. Nagaraj Shetty, Shivanand Nayak, Ramchandra Gowda, MLC Shobha Karandlaje, Udupi and Dakshina Kannada district presidents of the party, Kota Srinivas Pujari and Monappa Bhandari, MLAs and MLCs were present at the rally. Thousands of BJP supporters raised slogans, burst crackers and cheered throughout the procession and at the ground.